ಹಂಗೆ ನೋಡಿದ್ರೆ ಇರಾನ್ ಬ್ರಿಕ್ಸ್ನ ಅಂತರ್ಗತ ಭಾಗ. ಇರಾನ್ ಮೇಲೆ ದಾಳಿ ಆಯಿತು ಅಂದರೆ ಫಸ್ಟ್ ನಾವು ಅದನ್ನು ಖಂಡಿಸಬೇಕಾಗಿತ್ತು. ಆದರೆ ಇರಾನಿನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಸಾಯಿಸಿದ 5 ದಿನಗಳ ನಂತರ ಭಾರತ ಖಂಡನ ಹೇಳಿಕೆ ಕೊಡ್ತು. ಅಮೇರಿಕ ಈ ಇರಾನ್ ಯುದ್ಧದ ಭಾಗವಾಗಿ ಒಂದು ಸ್ಫೋಟ ನಡೆಸಿದಾಗ 3 ಜನ ಭಾರತೀಯರು ಸಾಯ್ತಾರೆ. ಅದರ ಬಗ್ಗೆ ಇದುವರ ತನಕ ಅಮೇರಿಕ ಒಂದು ಶೋಕ ಸಂದೇಶ ಕಳಿಸಿಲ್ಲ. ಬದಲಿಗೆ ಮೊನ್ನೆ ಅಂತಾರಾಷ್ಟ್ರೀಯ ಮೀಟಿಂಗ್ಗೆ ಹೋದಾಗ ಅಮೇರಿಕವನ್ನು ಟ್ರಂಪ್ನ ಕಂಡಾಗ ಈತ ಮಾತಾಡಿದ್ದರು, ನಮ್ಮ ಪ್ರಧಾನಮಂತ್ರಿ ನಮ್ಮ ಸುಮಾರು 3 ಲಕ್ಷ ಜನರು ಸಮುದ್ರ ವ್ಯವಹಾರದ ಓಡಾಟದಲ್ಲಿದ್ದಾರೆ, ಅವರೆಲ್ಲರ ರಕ್ಷಣೆಯು ನಮ್ಮ ಕರ್ತವ್ಯವಾಗುತ್ತೆ ಅಂತ ತಿಪ್ಪೆ ಸಾರಿಸಿದ್ರು. ಬಿಟ್ಟರೆ ನಿಮ್ಮ ದಾಳಿಯಿಂದ ನಮ್ಮ 3 ಜನ ಸತ್ತಿದ್ದಾರೆ, ಇದು ತಪ್ಪು ಅಂತ ಹೇಳುವ ತಾಕತ್ತನ್ನು ತೋರಿಸಿಲ್ಲ. ಇರಾನ್ ಆ ತಾಕತ್ತು. ಸ್ಪೇನ್ ದೇಶ ಹೇಳುತ್ತೆ ನೀವು ಕೊಲೆಗಡಕರು, ನಿಮ್ಮ ವಿಮಾನವನ್ನು ನಮ್ಮ ದೇಶದಲ್ಲಿ ಬಿಡೋದಿಲ್ಲ ಅಂತ. ಕೊಲಂಬಿಯಾ ಹೇಳುತ್ತೆ. ಭಾರತ ಅದನ್ನು ಹೇಳೋದಿಲ್ಲ. ಭಾರತ ಈ ಒಟ್ಟಾರೆ ಮೋದಿ ನೇತೃತ್ವದ ಸರ್ಕಾರ ಬದಲಾಗುತ್ತಿರುವ ಜಗತ್ತಿನಲ್ಲಿ ಏನು ಹೊಸ ಸಮೀಕರಣ ಉಂಟಾಗ್ತಾ ಇದೆ. ಆ ಸಮೀಕರಣ ಏನು? ಕುಸಿಯುತ್ತಿರುವ ಅಮೇರಿಕ, ಬೆಳೆಯುತ್ತಿರುವ ಚೈನಾ ಮತ್ತು ಈ ಚೈನಾ ರಷ್ಯಾ ಬೆಳೀತಿರುವ ಹಂತದಲ್ಲಿ ಬ್ರಿಕ್ಸಲ್ಲಿ ನಾವು ಭಾಗವಾಗಿದ್ದೀವಿ. ಹೊಸ ಬಗೆಯ ಪರ್ಯಾಯ ಜಾಗತಿಕ ಸಮೀಕರಣವನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಅವೆಲ್ಲ ವರ್ಗ ಕಾರಣಗಳಿಗಾಗಿ ಸಾಧ್ಯವಿಲ್ಲದೆ ಹೋದರೂ ಕೂಡ ಅದರ ಲಾಭವನ್ನು ಭಾರತ ಪಡ್ಕೊಳ್ಬೋದು. ಅದನ್ನು ಅಮೇರಿಕಾದ ಗುಲಾಮಗಿರಿ ಮಾಡ್ತಿರೋ ಕಾರಣಕ್ಕಾಗಿ ಬಿಟ್ಕೊಡ್ತಾ ಇದ್ದೀವಿ.